ಒಂದು RCB ಟೀಮ್ ಏನು 18 ವರ್ಷ ಆದಮೇಲೆ ಗೆದ್ದಿದೆ. ಇದು ಎಷ್ಟೋ RCB ಅಭಿಮಾನಿಗಳ ಕನಸಾಗಿತ್ತು. ಬಟ್ ಇವಾಗ ಅದು ರಾಜ್ಯ ಸರ್ಕಾರದ ವೈಫಲ್ಯನೋ ಏನೋ, ಬಟ್ ಈ ರೀತಿ ಒಂದು ಪ್ರಕರಣ ಆಗಿದೆ. ಏನೋ 11 ಜನ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಯಾರು ಹೊಣೆ ಸರ್, ಯಾರನ್ನು ಹೊಣೆ ಮಾಡಬೇಕು? ಯಾಕಂದರೆ RCB ಟೀಮ್ ಮೇಲೆ, RCB ಮ್ಯಾನೇಜರ್ ಮೇಲೆ FIR ಹಾಕಿದ್ದಾರೆ. ಸೊ ಇದಕ್ಕೆ ಯಾರು ಹೊಣೆ ಆಗ್ಬೋದು ಸರ್? ನೋಡಿ, ಮೊದಲಿಗೆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಮೃತರಾಗಿರ್ತಕ್ಕಂಥ ಹೆಚ್ಚಿನ ಅಂಶ ಎಲ್ಲ ಯುವಕರು, ಯುವತಿಯರು. ನಾವು ಅವರ ಮನೆ ಸದಸ್ಯರುಗಳಿಗೆ, ಅವರ ತಂದೆ ತಾಯಿಗಳಿಗೆ, ಅವರ ಸೋದರರಿಗೆ, ಅವರ ಬಂಧು ಬಾಂಧವರಿಗೆ ಅವರ ದುಃಖವನ್ನು ತಡ್ಕೊಳ್ಳೋ ಶಕ್ತಿಯನ್ನು ಕೊಡಲಿ ಅಂಥೇಳಿ ಮೊದಲಿಗೆ ವಿನಮ್ರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನಾವು ಇವತ್ತು ಯಾರನ್ನೋ ದೂಷಣೆ ಮಾಡೋದಕ್ಕಿಂತ ಮಿಗಿಲಾಗಿ ಆಲೋಚನೆ ಮಾಡಬೇಕಾಗಿರ್ತಕ್ಕಂಥ ಅತ್ಯಂತ ಮಹತ್ವದ ಸಂಗತಿ ಒಂದಿದೆ. ನಮ್ಮ ಮಕ್ಕಳಿಗೆ ನಾವು ಯಾವುದನ್ನು ಹೇಗೆ ಸಂಭ್ರಮಿಸಬೇಕು ಅನ್ನುವಂಥದ್ದನ್ನು ಸ್ವಲ್ಪ ವಿವೇಚನೆ ಮೂಡಿಸ್ಬೇಕಾಗಿದೆ ನಮ್ಮ ಮಕ್ಕಳಿಗೆ. RCB ಗೆದ್ದದ್ದು ನನಗೂ ಸಂಭ್ರಮವೇ, ಸಂತೋಷವೇ, ಇಲ್ಲ ಅಂತಲ್ಲ. 18 ವರ್ಷದ ನಂತರ ಗೆದ್ದಿದೆ ಅನ್ನುವಂಥದ್ದು ಬಹಳ ಸಂತೋಷಪಡ್ತಕ್ಕಂಥ ವಿಚಾರ. ಆದರೆ ನಾವು ಯಾವ ಸಂಗತಿಯನ್ನು ಎಷ್ಟು ಸಂಭ್ರಮಿಸಬೇಕು, ಹೇಗೆ ಸಂಭ್ರಮಿಸಬೇಕು ಅನ್ನುವಂಥದ್ದೊಂದು ಸಂಸ್ಕಾರ ನಮ್ಮಗಳಿಗೆ ಇರಬೇಕು, ಪ್ರಜೆಗಳಿಗೆ. ಈಗ ನೋಡಿ, ಒಂದು ಸಾಹಿತ್ಯದ ಪ್ರಶಸ್ತಿ ಬಂತು, ಬೂಕರ್ ಪ್ರಶಸ್ತಿ ಬಂತು. ಆ ಬೂಕರ್ ಪ್ರಶಸ್ತಿ ಬಂದಾಗ ನಾವು ಸಂಭ್ರಮಿಸಿದ್ದ ರೀತಿ ಇದೆಯಲ್ಲ, ಅದು ಒಂದು ಸಂಸ್ಕಾರ. ಹಾಗೆಯೇ RCB ಗೆದ್ದಾಗ ಕೂಡ ಸಂಭ್ರಮ ಅದೇ ಮಟ್ಟದಲ್ಲಿದ್ದರೆ ಸಾಕು. ಯಾಕೆಂದರೆ ಎದೆಯೊಳಗಿರುತ್ತೆ ಕನ್ನಡ ಅನ್ನೊಂದು ಹೆಸರಿದೆ ಅಷ್ಟೇ. ಬೆಂಗಳೂರು ಅನ್ನೋದೊಂದು ಹೆಸರು, ಕನ್ನಡದವ್ರು ಆಡಲಿ ಆಡದೇ ಇರಲಿ, ಅದೊಂದು ಹೆಸರು ನಮಗೆ ಹೆಚ್ಚು ಸಂಭ್ರಮ ಕೊಡುತ್ತೆ. ಅದ್ರ ಒಬ್ಬರಾಡಲಿ ಇಬ್ಬರಾಡಲಿ ನಮ್ಮೂರು. ಅನೇಕ ಸಂದರ್ಭದಲ್ಲಿ ಬೇರೆ ರಾಷ್ಟ್ರದ ಆಟಗಾರರು ಕೂಡ ಈ ಸಲ ಕಪ್ ನಮ್ಮದೇ ಅಂತ ಅಷ್ಟೇ ಕನ್ನಡ ಹೇಳಿದ್ದಾರೆ. ಅದಷ್ಟು ನಮಗೆ ಸಂತೋಷವೇ. ಅಷ್ಟನ್ನು ಹೇಳಿದರೂ ಕೂಡ ನಮಗೆ ಕನ್ನಡ ಅಂತ ಹೇಳಿ ನಾವು ಭಾವಿಸ್ತೀವಿ, ಇಲ್ಲ ಅಂತ. ಅದರ ನಡುವೆ ಕೂಡ ಆ ಸಂಭ್ರಮ ನಾವು ಆಚರಿಸುವ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಂಯಮ ಇಟ್ಕೋಬೇಕು. ಮತ್ತು ಇಂಥ ಸಂದರ್ಭದಲ್ಲಿ ಸರ್ಕಾರ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತಗೊಂಡಿದ್ದರೆ ಸೂಕ್ತ ಇತ್ತು ಅನ್ನುವಂಥದ್ದು ನನ್ನ ವಿವೇಕ. ಅವರು ಕೂಡ ಸ್ವಲ್ಪ ಹೆಚ್ಚು ಭಾವನಾತ್ಮಕವಾಗಿ ಸ್ಪಂದಿಸಿದ್ರೇನೋ ಅಂಥೇಳಿ ಅನ್ನಿಸ್ತದೆ. ಇದರಲ್ಲಿ ದೋಷಾರೋಪಣೆ ಮಾಡೋದಕ್ಕಿಂತ ಆಗಿರೋ ಸಂಗತಿಯನ್ನು ನಾವು ತಿದ್ಕೋಬೇಕು. ಮುಂದೆ ಆ ಥರ ಆಗದೇ ಇರೋ ಹಾಗೆ ನೋಡ್ಕೋಬೇಕು. ನಮ್ಮ ಮಕ್ಕಳಿಗೂ ಕೂಡ ಸ್ವಲ್ಪ ವಿವೇಕವನ್ನು ನಾವು ಹೇಳಬೇಕು. ಎಂತೆಂಥ ಸಂದರ್ಭದಲ್ಲಿ ಹೇಗೆ ಸಂಭ್ರಮಿಸುವಂತಹ ರೂಢಿಯನ್ನು ಮಾಡ್ಕೋಬೇಕು ನಾವು ಅಂತ ಹೇಳಿ ನಾವು ಹೇಳಬೇಕಿದೆ. ಇದು ಬಹಳ ಅಗತ್ಯವಾಗಿ ಆಗಬೇಕಾಗಿರುವಂತಹದ್ದು. ಆದರೆ ದುರಂತ ಅಂತ ಅಂದರೆ ಇಂಥ ಪಾಠ ಕಲಿಯೋಕ್ಕೆ 11 ಅಮೂಲ್ಯ ಜೀವಗಳು ಓದುವಲ್ಲ ಅನ್ನುವಂಥ ದುಃಖ ನಮಗೆ ಇದೆ. ಇನ್ನು ಮುಂದಾದರೂ ನಮ್ಮ ಯುವಕರು ಸ್ವಲ್ಪ ಸಂಯಮ ಇಟ್ಕೊಂಡು ವ್ಯವಹರಿಸಬೇಕು. ಮತ್ತು ಆಡಳಿತದ ಚುಕ್ಕಾಣಿ ಹಿಡಿದಿರ್ತಕ್ಕಂಥವ್ರು, ಈಗ ಕರ್ನಾಟಕ ಕ್ರಿಕೆಟ್ ಮಂಡಳಿ ಕೂಡ ಇರ್ಬೋದು, ಅವರು ಕೂಡ ಸ್ವಲ್ಪ ಸೂಕ್ಷ್ಮವಾಗಿ ಇಂಥವನ್ನೆಲ್ಲ ನಿಭಾಯಿಸುವ ಚಿಂತನೆಯನ್ನು ಮಾಡಬೇಕು. ಸಭೆ ಮಾಡಿ ಇದನ್ನೆಲ್ಲ ಹೇಗೆ ನಿಭಾಯಿಸಬೇಕು ಅನ್ನುವಂಥ ಸಿದ್ಧತೆ ಮಾಡಿಕೊಂಡು ಸಮಾರಂಭ ಆಚರಿಸಿದರೆ ಹೆಚ್ಚು ಚಂದಿತ್ತು ಅಂತೇಳಿ ನನಗೆ ಅನ್ನಿಸ್ತದೆ. ಆಗಲಿ, ಆ ದುಃಖ ನಮಗೆಲ್ಲ ಇದೆ.